ಕುಜದೋಷ ಇರುವವರು ಮದುವೆಯಾಗಬಹುದಾ? ಮೊದಲಿಗೆ ಕುಜದೋಷ ಅಂದರೆ ಏನು, ಯಾಕೆ ಬರುತ್ತೆ, ಏನದರ ಚಿಹ್ನೆಗಳು, ಸೂಚನೆಗಳು, ಲಕ್ಷಣಗಳು, ಭಾವಗಳು. ಕುಜ ಭೂಮಿಕಾರಕ, ಭ್ರಾತೃಕಾರಕ, ಯುದ್ಧಕಾರಕ, ಪಿಂಡಕಾರಕ, ಅಂಡಾಣುಕಾರಕ, ಭೂಮಿಕಾರಕ, ಭೌಮ್ಯಕಾರಕ, ವಾಹನಕಾರಕ. ನಿಮ್ಮ ಒಂದು ಜಾತಕದಲ್ಲಿ ಆತ ನಿಮ್ಮ ಶಕ್ತಿಯನ್ನು ಸೂಚಿಸ್ತಾನೆ. ಸ್ತ್ರೀಯರಿಗೆ ಸಾಮಾನ್ಯವಾಗಿ ಕುಜದೋಷ ಇದ್ದಿದ್ದೆ, ಅಬ್ಬಬ್ಬಾ ಅಯ್ಯೋಯ್ಯೋ ಕುಜದೋಷ ಇರೋ ಸ್ತ್ರೀ ಮದುವೆ ಆಗಬಾರ್ದು, ಹಿಂಗಾಗುತ್ತೆ ಹಂಗಾಗುತ್ತೆ ಅನ್ನತಕ್ಕಂಥದ್ದು ಖಂಡಿತ ಇಲ್ಲ. ಸೊ ಜಾತಕದಲ್ಲಿ ಈ ಒಂದು ಕುಜದೋಷ ಇರತಕ್ಕಂಥ ಸ್ತ್ರೀ ಇಲ್ಲ ಪುರುಷ, ನನ್ನ ಅನುಭವದಿಂದ ಹೇಳ್ತೇನೆ ಮಕ್ಕಳೇ, ಅದನ್ನು ತೆಗಿಲಿಕ್ಕಾಗೋಲ್ಲ. ತುಂಬಾ ಜನ ಅದಕ್ಕೊಂದು ಶಾಂತಿ ಮಾಡಿಸ್ತೇವೆ. ಶಾಂತಿ ಬೇರೆ ಇದು ಹೆಂಗೆ ಅಂದ್ರೆ ಡಯಾಬಿಟಿಸ್ ಒಂದು ಮೆಡಿಸಿನ್ ತಗೊಂಡು ಕಂಟ್ರೋಲ್ ಅಷ್ಟೇ, ಆ ಕ್ಷಣಕ್ಕೆ, ಆ ದಿನಕ್ಕೆ, ಒಂದು ಅರ್ಧ ದಿನಕ್ಕೆ ಏನ್ ಮಾಡಿದ್ರು ಅದಿರುತ್ತೆ, ಎಲ್ಲೋ ಹೋಗಿ ಮುಚ್ಕೊಂಡಿರುತ್ತೆ. ಅದು ಹೆಂಗೆ ಟ್ಯಾಬ್ಲೆಟ್ ಕುಡಿದಿದ ತಕ್ಷಣ ಹೋಗ್ಬಿಡುತ್ತೆ. ಯಾರಾದ್ರೂ ಟ್ಯಾಬ್ಲೆಟ್ ಕುಡಿದು ಡಯಾಬಿಟಿಸ್ ಹೋಗ್ಬಿಟ್ಟಿದೆ ಅಂತ ಹೇಳಿರ್ತಕ್ಕಂಥವ್ರು ಉಂಟಾ? ಇಲ್ಲ. ಬರೋಕ್ ಮೊದಲೇ ನಾವು ಸಿಸ್ಟಮ್ ತಗೋಬೇಕಿತ್ತು ಕಂಟ್ರೋಲ್ಗೆ. ಅದು ಮಾತಾಡ್ತಿರುತ್ತೆ, ಎಡಗೈ ಭುಜದಲ್ಲಿ ಇನ್ನೊಂದು ಸುಸ್ತು, ಬೆವರೋದು. ಸೊ ಒಂದು ಪೂಜೆ ಅನ್ನತಕ್ಕಂಥದ್ದು ಶಾಂತಿ. ಮಳೆ ಬರೋದು ನಿಶ್ಚಿತ, ಗುಡುಗು ಸಿಡ್ಲು ಬರೋದು ನಿಶ್ಚಿತ. ಎಲ್ಲೋ ಒಂದು ಹೋಗಿ ನೆರಳಲ್ಲಿ ನಿಂತ್ಕೋತೇವೆ ಸ್ವಲ್ಪ ಹೊತ್ತು ಅಂತ. ಸೆಕೆ ಒಂದು ಪುಟ್ ಫ್ಯಾನ್ ಹಾಕೋತೇವೆ, ಇನ್ನೂ ವ್ಯವಸ್ಥೆ ಇರೋರು AC ಹಾಕೋತಾರೆ. ಚಳಿ ಹೀಟರ್ ಹಾಕೋತಾರೆ ಕೆಲವರು, ನಾವು ಬೆಂಕಿ ಹತ್ರ ಕಾಯಿಸ್ಕೋತೇವೆ. ಮಫ್ಲರು, ಗ್ಲೌಸು ಇದೆಲ್ಲ ಹಾಕೋತೇವೆ ಅನ್ನತಕ್ಕಂಥದ್ದು. ಸೊ ಕುಜದೋಷ ತೆಗಿಲಿಕ್ಕೆ ಆಗೋದಿಲ್ಲ. ಈಗ ಕುಜದೋಷ ಇರೋ ಸ್ತ್ರೀಯನ್ನ ಹೆಂಗ್ ಮದುವೆ ಮಾಡೋದು? ತುಂಬಾ ಜನ ತಪ್ಪಾಗಿ ಏನ್ ಮಾಡ್ತಾರೆ ಅಂದ್ರೆ ಕುಜದೋಷ ಇರೋ ಹುಡುಗರನ್ನೇ ಮದುವೆ ಮಾಡ್ತಾರೆ. ದಟ್ ಇಸ್ ಅದ್ ಹೆಂಗೆ ಅಂದ್ರೆ ಬೆಂಕಿಯಿಂದ ಬಾಣ್ಲಿಗೆ ನೆನ್ಪಿಟ್ಕೊಳ್ಳಿ. 100% ಹೇಳ್ತಾನೆ, ಒಂದು ಸ್ತ್ರೀಯ ಜಾತಕದಲ್ಲಿ ಕುಜ ಪ್ರಬಲನಾಗಿದ್ದಂತ ಸ್ತ್ರೀಯನ್ನ ಮದುವೆ ಆಗ್ಬೇಕು ಅಂದ್ರೆ ಅವನು ಗುಂಡಿಗೆ ಬೇಕು. ಆ ಎಲ್ಲಾ ಸ್ತ್ರೀಯರಿಗೂ ಕುಜ ಪ್ರಬಲವಾಗಿರ್ತಾನೆ. ಪ್ರಬಲವಾಗಿಲ್ಲ ಅಂದ್ರೆ ಮಕ್ಕಳಾಗಲ್ಲ, ಪ್ರಬಲವಾಗಿಲ್ಲ ಅಂದ್ರೆ ಕುಟುಂಬ ನಡ್ಸೋಕ್ ಆಗೋಲ್ಲ. ಕುಜನ ಭಾವ ಆ ಬೆಂಕಿ ನಿಯಂತ್ರಿಸ್ಲಿಕ್ಕೆ ಆಗೋಲ್ಲ. ನೆನ್ಪಿಟ್ಕೊಳ್ಳಿ, ಬೆಂಕಿಯೇ. ಬೆಂಕಿಯನ್ನ ನೀವ್ ಇನ್ನೊಂದು ಬೆಂಕಿ ತಗೊಬಂದು ಸೇರಿದ್ರೆ ಕಾಡಿಗೆ ಇಚ್ಚಾಡ್ಬಿಡುತ್ತೆ. ಎರಡೆರಡು ಕುಜದೋಷ ಇರತಕ್ಕಂಥವರನ್ನ ಮದುವೆ ಮಾಡೋದು ಮರಣ ಮೃದಂಗವೇ. ಜಾತಕ ಪರಿಶೀಲಿಸ್ಬೇಕು. ಹುಡುಗಿಯ ಜಾತಕದಲ್ಲಿ ಕುಜನ ಪ್ರಾಬಲ್ಯತೆ ಎಷ್ಟಿದೆ,